ಸುದ್ದಿ ಗಾಳಿಪಟಕ್ಕೆ ಸ್ವಾಗತ. ವೀಕ್ಷಕರೇ, ಇವತ್ತಿನ ಸುದ್ದಿ ಏನಂದ್ರೆ, ಮೈಸೂರು ದಸರಾಗೆ ಬಂದಿರುವಂತಹ 2 ಆನೆಗಳು ಕಿತ್ತಾಟ ಮಾಡಿಕೊಂಡು ಕೆಲ ಹೊತ್ತು ಅರಮನೆ ಮೈದಾನದಲ್ಲಿ ಆತಂಕ ಮನೆ ಮಾಡಿದ್ವು. ದಸರಾ ಹಬ್ಬದ ಪ್ರಮುಖ ಆಕರ್ಷಣೆ ಕೇಂದ್ರ ಬಿಂದು ಅಂತಂದ್ರೆ ತಾಯಿ ಚಾಮುಂಡೇಶ್ವರಿ. ಅದೇ ತಾಯಿ ಚಾಮುಂಡೇಶ್ವರಿಯನ್ನ ಮತ್ತು ಚಿನ್ನದ ಅಂಬಾರಿಯನ್ನ ಹೊತ್ತು ರಾಜಬೀದಿಯಲ್ಲಿ ಗಾಂಭೀರ್ಯದಿಂದ ಸಾಗುವಂತಹ ಈ ಗಜಪಡೆ. ವಿಷಯ ಏನಂದ್ರೆ, ರಾತ್ರಿ ಊಟದ ಸಮಯದಲ್ಲಿ ಅಂಜನ್ ಮತ್ತು ಧನಂಜಯ್ ಎಂಬ 2 ಆನೆಗಳು ಜಗಳ ಮಾಡಿಕೊಂಡು ರೋಡಿಗೆ ಹಾಕಿದ್ದ ಬ್ಯಾರಿಕೇಡ್ ತಳ್ಕೊಂಡು ರಸ್ತೆಗೆ ಇಳಿದಿದ್ವು. ಇದರಿಂದ ಅರಮನೆ ಮೈದಾನದಲ್ಲಿ ಕೆಲವೊತ್ತು ಆತಂಕ ಕೂಡ ಮನೆ ಮಾಡಿತ್ತು. ಸದ್ಯಕ್ಕೆ ಅದು ಪ್ರಮುಖ ದ್ವಾರ ಆಗಿರೋದ್ರಿಂದ ಪ್ರವಾಸಿಗರ ಸಂಖ್ಯೆ ಕಡಿಮೆ ಇರೋ ಕಾರಣ ಯಾವುದೇ ಅನಾಹುತ ನಡೆದಿಲ್ಲ. ವೀಕ್ಷಕರೇ, ಅಕ್ಟೋಬರ್ 12ಕ್ಕೆ ದಸರಾ ಹಬ್ಬ ಇರೋದ್ರಿಂದ ಮೈಸೂರು ನಗರ ಮದುವಣಗಿತ್ತಿಯಂತೆ ರೆಡಿ ಆಗ್ತಿದೆ. ದೀಪಾಲಂಕಾರ, ಸ್ವಾಗತ ಕಮಾನುಗಳು, ಹೀಗೆ ಹಲವಾರು ಕೆಲಸಗಳು ಶುರು ಆಗಿವೆ. ಅದೇ ರೀತಿ ದಸರಾ ಆನೆಗಳಿಗೂ ಕೂಡ ತಾಲೀಮು ಅಂತ ನಡೀತಾ ಇದೆ. ರಾತ್ರಿ ಊಟದ ಸಮಯದಲ್ಲಿ ಅಂಜನ್ ಮತ್ತು ಧನಂಜಯ್ ಎಂಬ 2 ಆನೆಗಳು ಕಿತ್ತಾಟ ಮಾಡಿಕೊಂಡವು. ಧನಂಜಯ್ ಆನೆ ಅಂಜನ್ ಆನೆ ಮೇಲೆ ದಾಳಿ ಮಾಡಲು ಹೋಗಿತ್ತು. ಇದರಿಂದ ಗಾಬರಿಯಾದ ಅಂಜನ್ ಆನೆ ಮಾವುತನನ್ನೇ ಕೆಳಗೆ ಬೀಳಿಸಿ ಓಡಿ ಹೋಗಿತ್ತು. ಆದರೆ ಧನಂಜಯ್ ಆನೆ ಬಿಟ್ಟು ಬಿಡದೆ ಅಂಜನ್ ಆನೆಯನ್ನ ಹಿಂಬಾಲಿಸಿ ಓಡಿಸಿಕೊಂಡು ಹೋಯಿತು. ಸದ್ಯ ಮಾವುತರ ಸಮಯ ಪ್ರಜ್ಞೆಯಿಂದ ಧನಂಜಯ್ ಆನೆ ನಿಯಂತ್ರಣಕ್ಕೆ ಸಿಕ್ತು. ಸದ್ಯಕ್ಕೆ 2 ಆನೆಗಳನ್ನು ಅರಮನೆಯ ತಾಲೀಮು ಮಾಡುವಂಥ ಜಾಗಕ್ಕೆ ಕರೆದೊಯ್ಯಲಾಗಿದೆ. ವೀಕ್ಷಕರೇ, ಆನೆಗಳಿಗೆ ಮದ ಅಥವಾ ಸಿಟ್ಟು ಬಂದರೆ ನಿಯಂತ್ರಿಸೋದು ತುಂಬ ಕಷ್ಟ ಸಾಧ್ಯದ ಕೆಲಸ. ದೊಡ್ಡ ಗಾತ್ರದ ಪ್ರಾಣಿಗಳು ಅಷ್ಟು ಈಸಿಯಾಗಿ ಕಂಟ್ರೋಲ್ಗೆ ಸಿಗಲ್ಲ. ಸದ್ಯಕ್ಕೆ ಈ 2 ಆನೆಗಳು ಕೂಡ ಮಾವುತರ ಹಿಡಿತದಲ್ಲಿದ್ದು ಶಾಂತ ರೀತಿಯಾದ ವಾತಾವರಣ ನಿರ್ಮಾಣವಾಗಿದೆ. ಬೆಟ್ಟದಂತೆ ಎದುರಾದ ಸಮಸ್ಯೆಯನ್ನ ಮಂಜಿನಂತೆ ಕರಗಿ ಹೋಗಿದ್ದು ನಾಡದೇವತೆ ತಾಯಿ ಚಾಮುಂಡೇಶ್ವರಿಯ ಭಕ್ತರು ನಿಟ್ಟುಸಿರು ಬಿಡುವಂತಾಗಿದೆ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.